ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಗುವಿನ ಒಂದು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ನಾನು ಯಾವ ಒಂದು ಟಿಪ್ಸ್ನ ಫಾಲೋ ಮಾಡಿದೆ ಅಂತೇಳ್ಬಿಟ್ಟು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಪಾಪನು ಕೂಡ ಹುಟ್ಟಿದಾಗ ಬೆಳ್ಳಗೆ ಇದ್ದು, ಬಟ್ ಬರ್ತಾ ಬರ್ತಾ ತುಂಬ ಬ್ಲ್ಯಾಕಾಗಿ ಕಾಣಿಸ್ತಾ ಇದ್ದು. ಸೊ ನಮ್ಮ ಪಾಪು ಸ್ಕಿನ್ ಕಲರ್ ಚೇಂಜ್ ಆಗೋದಕ್ಕೆ ನಾನು ಮಾಡಿದ್ದು ಇಷ್ಟೇ. ಮೊದಲನೆಯದಾಗಿ ಪ್ರತಿ 2 ಗಂಟೆಗೆ ಒಮ್ಮೆ ಮಗುವಿಗೆ ಎದೆ ಹಾಲನ್ನು ನೀಡುವುದು. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಮಗು ಅತ್ತಾಗ ಮಾತ್ರ ನಾವು ಫೀಡ್ ಮಾಡಿಸೋದು ಅಥವಾ ಪಾಪು ಮಲಗಿದ್ದಾಗ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಬಟ್ 2 ಅವರ್ಸ್ಗೊಂದ್ಸಲ ನಾವು ಮಗುಗೆ ಫೀಡ್ ಮಾಡಿಸೋದ್ರಿಂದ ಮಗು ಆ್ಯಕ್ಟಿವ್ ಆಗುತ್ತೆ. ಮಗು ಒಳಗಡೆಯಿಂದ ಹೆಲ್ತಿ ಆದಾಗ ಸ್ಕಿನ್ ಕೂಡ ತಾನಾಗಿಯೇ ಗ್ಲೋ ಸ್ಟಾರ್ಟ್ ಆಗುತ್ತೆ. ಎರಡನೆಯದಾಗಿ ಆಯಿಲ್ ಮಸಾಜ್. ಮಗುವಿಗೆ ದಿನಕ್ಕೆ 1 ಬಾರಿಯಾದರೂ ಮೃದುವಾಗಿ ಆಯಿಲ್ ಮಸಾಜ್ ಮಾಡುವುದರಿಂದ ಮಗುವಿಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಹಾಗೂ ಮಗು ಹೆಚ್ಚು ಸಮಯ ಒಂದು ನಿದ್ದೆಯನ್ನು ಮಾಡುತ್ತೆ. ಮಗುವಿನ ಒಂದು ಚರ್ಮವನ್ನು ಕೂಡ ನಾವು ಮಾಯ್ಶ್ಚರೈಸ್ ಆಗಿ ನಾವು ಇಡ್ಬೋದು. ಮಗುವಿನ ಒಂದು ಚರ್ಮ ಒಂದು ಡ್ರೈನೆಸ್ ಆಗೋದನ್ನು ನಾವು ಕಡಿಮೆ ಮಾಡ್ಬೋದು. ಮಗುವಿನ ಚರ್ಮದ ಪೋಷಣೆ ಹಾಗೂ ಕಾಂತಿಯುತವಾಗಿಡೋದಕ್ಕೆ ಆದಷ್ಟು ನ್ಯಾಚುರಲ್ ಆಯಿಲ್ನ ಬಳಸಿ ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಆಯಿಲ್ನ ಯೂಸ್ ಮಾಡ್ಬೋದು. ಸದ್ಯಕ್ಕೆ ನನ್ನ ಮಗಳಿಗೆ ನಾನು ಈ ಒಂದು ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗಿದು ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ನಮ್ಮ ಪಾಪು 2ನೇ ತಿಂಗಳು ಇದ್ದಾಗಲಿಂದಲೂ ನಾನು ಈ ಒಂದು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಬಟ್ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕೆಂದರೆ ನೀವು ಯಾವುದೇ ಒಂದು ಆಯಿಲ್ ಆಗಿರಲಿ, ನೀವು ಮಕ್ಕಳ ತಜ್ಞರನ್ನು ಭೇಟಿ ಮಾಡಿ ಅವರ ಒಂದು ಸಜೆಷನ್ ತೊಗೊಂಡು ನೀವು ಮಗುವಿಗೆ ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಮಗುವಿನ ಚರ್ಮ ತುಂಬಾ ಸೂಕ್ಷ್ಮ ಆಗಿರುತ್ತೆ. ನಿಮ್ಮ ಮಗು ಹೇಗೆ ಅಂತ ನನಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನೀವು ಮಕ್ಕಳ ತಜ್ಞರನ್ನು ಭೇಟಿಯಾಗಿ ನಂತರ ನೀವು ಯಾವುದೇ ಒಂದು ಬೇಬಿ ಆಯಿಲ್ನ ಯೂಸ್ ಮಾಡೋದು ಉತ್ತಮ. ಮಗುವಿನ ಆಯಿಲ್ ಮಸಾಜ್ಗೆ ಒಂದು ಟೈಮನ್ನು ನಿಗದಿ ಮಾಡಿ. ಸಾಲಿಡ್ ಅಥವಾ ಫೀಡ್ ಏನಾದರೂ ಮಾಡಿದರೆ ಅರ್ಧ ಗಂಟೆಯ ನಂತರ ಅಥವಾ 1 ಗಂಟೆಯ ನಂತರ ಆಯಿಲ್ ಮಸಾಜ್ ಮಾಡುವುದು ಒಳ್ಳೆಯದು. ಮಗುವಿನ ಚರ್ಮದ ಆರೈಕೆಗೆ ಬಿಗಿಯಾದಂತಹ ಬಟ್ಟೆಗಳು ಅಥವಾ ಡ್ರೆಸ್ಗಳು ಹಾಗೂ ಪ್ಯಾಡ್ ಅಥವಾ ಡೈಪರ್ಗಳನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡುವುದು ಉತ್ತಮ. ನೆನಪಿರಲಿ, ಮಕ್ಕಳ ಒಂದು ಬಣ್ಣ ಇರ್ಬೋದು, ಆಕಾರ ಇರ್ಬೋದು, ಅವರ ಒಂದು ತಂದೆ ತಾಯಿಯ ಒಂದು ಜೀನ್ಸಿಂದ ಬಂದಿರುತ್ತೆ ಅಷ್ಟೇ. ಯಾವುದೇ ಒಂದು ಬಣ್ಣ ಇರ್ಬೋದು, ಆಕಾರ ಇರ್ಬೋದು, ಯಾರಲ್ಲಿ ಒಂದು ತಂದೆ ತಾಯಿಯಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅದು ಒಂದು ಮಕ್ಕಳಿಗೆ ಬಂದಿರುತ್ತೆ. ಮಗು ಕಪ್ಪಾಗಿರಲಿ ಅಥವಾ ಬಿಳಿ ಇರಲಿ, ಮಗುವಿನ ಒಂದು ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವಾಗಿ ಹೆಲ್ತ್ ಕಡೆ ನಾವು ತುಂಬ ಗಮನನ ಕೊಡಬೇಕಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.